ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಸಂತೋಷನ ಹುಡುಕ್ತಾನೆ ಇರ್ತಾರೆ. ಇವತ್ತು ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ, ಓದ್ತಿದ್ದೀವಿ, ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ನಾವು ಸಂತೋಷವಾಗಿರಬೇಕು ಅಂತ. ವಾಸ್ತವದಲ್ಲಿ ಸಂತೋಷ ಅನ್ನೋದು ಹೇಗೆ ಸಿಗುತ್ತೆ? ಒಬ್ಬ ವ್ಯಕ್ತಿ ನಿಜವಾಗ್ಲೂ ಹೇಗೆ ಸಂತೋಷವಾಗಿ ಇರ್ತಾನೆ? ಲೈಫ್ ಲಾಂಗ್ ಪ್ರತಿ ದಿನ, ಪ್ರತಿ ಕ್ಷಣ ಒಬ್ಬ ವ್ಯಕ್ತಿ ಹೇಗೆ ಸಂತೋಷವಾಗಿ ಇರ್ತಾನೆ? ಇರೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ, ಖಂಡಿತ ಇರಬಹುದು. ಆದರೆ ಅದು ಎಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಾಗಬೇಕು. ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ನೋಡಿ, ನಾನು ಒಂದು ಬೈಕ್ ಬೇಕು ಅಂತ ಅಂದ್ಕೊತೀನಿ. ಬೈಕ್ ತೊಗೊಂಡ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಅಂದ್ಕೊತೀನಿ. ಅಂದರೆ ಬೈಕ್ ತೊಗೊಳ್ಳೋವರೆಗೂ ನಾನು ಖುಷಿಯಾಗಿ ಇರೋದೇ ಇಲ್ಲ. ಅಲ್ಲಿ ತನಕ ಬೈಕ್ ತೊಗೊಂಡಾಗ ಮಾತ್ರ ನಾನು ಖುಷಿಯಾಗಿರ್ತೀನಿ. ಅಂದರೆ ನನ್ನ ಸಂತೋಷನ ನಾನು ಬೈಕಲ್ಲಿ ನೋಡ್ತಾ ಇದ್ದೀನಿ. ಹಾಗಾದರೆ ಒಂದು ಯೋಚನೆ ಮಾಡೋಣ, ನಿಜವಾಗ್ಲೂ ಸಂತೋಷ ಅನ್ನೋದು ಬೈಕಲ್ಲಿದೆಯಾ? ವಾಸ್ತವದಲ್ಲಿ ಸಂತೋಷ ಅನ್ನೋದು ಬೈಕಲ್ಲಿದ್ದಿದ್ರೆ ಇವತ್ತು ಯಾರ್ಯಾರ ಹತ್ರ ಬೈಕ್ ಇದೆಯೋ ಅವರೆಲ್ಲರೂ ತುಂಬ ಖುಷಿಯಿಂದ ಇರ್ಬೋದಿತ್ತು. ಹಾಗೆ ಕಾಣ್ತಾರೆ ನಮಗೆ ಜನಗಳು. ಬೈಕ್ ಇದ್ದವರೆಲ್ಲ ತುಂಬ ಖುಷಿಯಾಗಿದ್ದಾರಾ? ಇಲ್ಲ, ಸಾಧ್ಯನೇ ಇಲ್ಲ. ಅಂದರೆ ನೋಡಿ, ನಾವು ಸಂತೋಷನ ಯಾವ ರೀತಿ ಹುಡುಕ್ತಾ ಇದ್ದೀವಿ ಅಂದರೆ ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ, ವ್ಯಕ್ತಿಗಳಲ್ಲಿ ಹುಡುಕ್ತಾ ಇದ್ದೀವಿ. ಅಂದರೆ ನಮ್ಮನ್ನು ಬಿಟ್ಟು ಹೊರಗಡೆ ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ. ಹಾಗಾಗಿ ನಮಗದು ಸಿಗ್ತಾ ಇಲ್ಲ. ನಮ್ಮ ಯೋಚನೆಗಳು ಹೇಗಿರ್ತಾವೋ ಅವುಗಳ ಮೇಲೆ ನಮ್ಮ ಸಂತೋಷ ಆಧಾರವಾಗಿರುತ್ತೆ. ನೋಡಿ, ಯಾವುದ್ರ ಹಿಂದೆ ನಾವು ಬೀಳ್ತೀವೋ, ಯಾವುದ್ರ ಮೇಲೆ ನಮಗೆ ಮೋಹ ಇರುತ್ತೋ ಅವುಗಳಿಂದಲೇ ನಮಗೆ ಹೆಚ್ಚು ಸಂತೋಷ ಸಿಗುತ್ತೆ ಅಂತ ನಾವು ಅಂದ್ಕೊತೀವಿ. ಆದರೆ ವಾಸ್ತವದಲ್ಲಿ ಅವುಗಳಿಂದ ಸಿಗೋದಿಲ್ಲ. ಅಕಸ್ಮಾತ್ ಸಿಕ್ಕರೂ ಅದು ಶಾಶ್ವತವಾಗಿ ಇರೋದಿಲ್ಲ, ತುಂಬ ಟೈಮ್ ಇರೋದಿಲ್ಲ. ಅದು ಕೆಲವೊಂದು ದಿವಸ ಮಾತ್ರ, ಕೆಲವೊಂದು ಗಂಟೆ, ಇನ್ನು ಕೆಲವೊಂದು ನಿಮಿಷ ಅಷ್ಟೇ. ಆದರೆ ನಾವು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಾವು ಸಂತೋಷವಾಗಿ ಇರೋಕ್ಕಾಗೋದಿಲ್ಲ. ಹಾಗಾದರೆ ನಾವು ಪ್ರತಿ ಕ್ಷಣವೂ ಸಂತೋಷವಾಗಿರಬೇಕು ಅಂದರೆ ಏನು ಮಾಡಬೇಕು? ಅದು ನಮ್ಮ ಆಲೋಚನೆಯಲ್ಲಿ ಇರುತ್ತೆ. ಕೆಲವೊಂದು ಸಂದರ್ಭಗಳನ್ನು, ಕೆಲವೊಂದು ನಿರ್ಧಾರಗಳನ್ನು ನಾವು ಹೇಗೆ ತಗೊತೀವೋ, ನಮ್ಮ ಮೈಂಡ್ಸೆಟ್ ಯಾವ ಥರ ಇರುತ್ತೋ ಅದ್ರ ಮೇಲೆ ಸಂತೋಷವಾಗಿ ನಾವು ಇರ್ತೀವಿ. ನೋಡಿ, ನಾನು ಆವಾಗಲೇ ನನಗೊಂದು ಬೈಕ್ ಬೇಕು, ಅದು ಇದ್ದಾಗ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಆ ಒಂದು ಮೈಂಡ್ಸೆಟ್ ನನ್ನಲ್ಲಿ ಇತ್ತು ಅಂದರೆ ಆ ಬೈಕ್ ತೊಗೊಳ್ಳೋವರೆಗೂ ನಾನು ಖುಷಿಯಾಗೇ ಇರೋದಿಲ್ಲ. ಬೈಕ್ ಇಲ್ಲ ಅಂದರೂ ಪರವಾಗಿಲ್ಲ, ತೊಗೊಳ್ಳೋಣ ಅದು ಟೈಮ್ ಬಂದಾಗ. ಆದರೆ ನಾನು ಇವಾಗ ತುಂಬ ಖುಷಿಯಾಗಿರ್ತೀನಿ. ಇವಾಗ ನನ್ನ ಹತ್ರ ಏನಿದೆಯೋ ಅಷ್ಟು ಸಾಕು. ಈ ಒಂದು ಮೈಂಡ್ಸೆಟ್ ನನ್ನಲ್ಲಿದ್ದಾಗ ನಾನೇನಾದ್ರು ದುಃಖ ಪಡೋಕ್ಕೆ ಸಾಧ್ಯನಾ? ನನ್ನ ಸಂತೋಷನ ನಾನು ಕಳ್ಕೊಳ್ಳೋಕ್ಕೆ ಸಾಧ್ಯನಾ? ನಾವು ಯಾವುದನ್ನು ಬಯಸ್ತೀವೋ, ಯಾವುದ್ರ ಮೇಲೆ ನಮಗೆ ಹೆಚ್ಚಿನ ಒಂದು ಮೋಹ ಇರುತ್ತೋ ಅಲ್ಲಿ ದುಃಖ ಇದ್ದೇ ಇರುತ್ತೆ. ದುಃಖ ತಪ್ಪಿದ್ದಲ್ಲ, ರೈಟ್? ನಾವು ಯಾವುದಕ್ಕೆ ಆಸೆ ಪಡ್ತೀವಲ್ಲ ಅದಕ್ಕೆ ನಾವು ದಾಸರಾಗಿರ್ತೀವಿ. ನಮ್ಮ ಕಂಟ್ರೋಲಲ್ಲಿ ನಾವಿರೋದಿಲ್ಲ, ನಮ್ಮ ಒಂದು ಸ್ವಂತ ಆಲೋಚನೆಯಲ್ಲಿ ನಾವಿರೋದಿಲ್ಲ. ಫುಲ್ಲು ಅದ್ರ ಮೇಲೇ ನಾವು ಡಿಪೆಂಡ್ ಆಗಿರ್ತೀವಿ. ನಮ್ಮನ್ನು ನಾವು ಮರೆತು ವಸ್ತುಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಆವಾಗ ನಮ್ಮಲ್ಲಿ ಸಂತೋಷ ಇರೋದಿಲ್ಲ. ಪ್ರತಿ ದಿನ, ಪ್ರತಿ ಕ್ಷಣ ನಾವು ಸಂತೋಷವಾಗಿರಬೇಕು ಅಂದರೆ ಇರೋದಕ್ಕೆ ಒಂದೇ ದಾರಿ. ಇವಾಗ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ತೃಪ್ತರಾಗಿರಬೇಕು. ಅಕಸ್ಮಾತ್ ನಮಗೇನಾದ್ರು ಕಡಿಮೆ ಇದೆ ಅಂತ ಅನ್ನಿಸ್ತಾ, ನಮಗಿನ್ನ ಕಡಿಮೆ ಇದ್ದವರು ಇದ್ದಾರೆ. ದೇವರು ನಮಗೆ ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆವಾಗ ಮಾತ್ರ ನಾವು ಪ್ರತಿದಿನ, ಪ್ರತಿ ಕ್ಷಣ ಸಂತೋಷವಾಗಿರೋಕ್ಕೆ ಸಾಧ್ಯ. ಲೈಫಲ್ಲಿ ಬೇರೆ ಏನು ಆಸೆ ಪಡಬಾರ್ದು ಅಂತನಲ್ಲ, ಆಸೆ ಪಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ಆದರೆ ಅವುಗಳು ನಮಗೆ ದುಃಖ ತರೋ ಥರ ಇರಬಾರ್ದು.
ನಮ್ಮ ಮನಸ್ಸನ್ನು ಕೆಡಿಸೋ ಥರ ಇರಬಾರ್ದು. ನಮ್ಮ ಸಂತೋಷನ ಹಾಳು ಮಾಡೋ ಥರ ಇರಬಾರ್ದು. ನಾವು ಆ ಥರ ಯೋಚನೆ ಮಾಡಬಾರ್ದು.